ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಮನೆ ಕ್ಲೀನಿಂಗು. ನನಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ನನ್ನ ನಾದಿನಿ, ನನ್ನ ಮೈದ್ನ, ನಮ್ಮ ಅತ್ತೆ ಎಲ್ಲರೂ ಸೇರಿಕೊಂಡು ಮನೆ ಕ್ಲೀನ್ ಮಾಡ್ತಾಯಿದ್ರು. ಇವಾಗ ನನ್ನ ನಾದಿನಿ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದಾಳೆ. ಎಲ್ಲ ತೆಗೆದು ಎಲ್ಲ ಬಾಕ್ಸ್ಗಳೆಲ್ಲ ಒರೆಸ್ಕೊಂಡು ಇವಾಗ ಜೋಡಿಸ್ಕೊತಾ ಇದ್ದಾಳೆ. ಇವಾಗ ನಮಗೆ ಹುಷಾರಿಲ್ಲ ಅಂದರೆ ಯಾರಾದರೂ ಕ್ಲೀನ್ ಮಾಡಲೇಬೇಕಲ್ವ ಮನೇನ, ಹಾಗೆ ಅಂತೂ ಬಿಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಸೇರ್ಕೊಂಡು ಕ್ಲೀನ್ ಮಾಡ್ತಿದ್ದಾರೆ. ಆಗಲೇ 2 ವೀಕ್ಸ್ ಆಗೋಗಿತ್ತು ಮನೆ ಕ್ಲೀನ್ ಮಾಡಿ. ವೀಕ್ಲಿ ಒನ್ಸ್ ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ನನಗೆ ಹುಷಾರಿಲ್ಲ ಅಂದ್ರೇ ಸ್ವಲ್ಪ ಲೇಟ್ ಆಗೋದು. ಆವಾಗ ಇವರೆಲ್ಲರೂ ಹೆಲ್ಪ್ ಮಾಡ್ತಾರೆ. ಹುಷಾರಿಲ್ಲ ಅಂದಾಗ ಯಾರಾದರೂ ಹೆಲ್ಪ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ಅಲ್ವಾ? ಮನೆ ಕೂಡ ನೀಟಾಗಿರುತ್ತೆ. ಎಲ್ರಿಗೂ ಮನೆ ನೀಟಾಗಿರೋದು ಇಷ್ಟ. ಅದಕ್ಕೇ ಎಲ್ಲರೂ ಸೇರ್ಕೊಂಡು ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ಅವಳು ಫಸ್ಟು ಕಿಚನ್ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಫುಲ್ ಎಲ್ಲ ಕಿಚನ್ ಮುಗಿಸಿದ್ದಾಳೆ. ಇವಾಗ ಅವಳದು ವಾರ್ಡ್ರೋಬ್ ಒಂಚೂರು ಕ್ಲೀನ್ ಮಾಡ್ಕೊಬೇಕಿತ್ತು, ಎಲ್ಲ ಮೆಸ್ಸಿಯಾಗಿತ್ತು ಅಂತ ಅವಳು ವಾರ್ಡ್ರೋಬಿಂದ ಎಲ್ಲ ಬಟ್ಟೆ ಎಲ್ಲ ತೆಗೆದು ಅವಳೇ ಜೋಡಿಸ್ಕೊತಾ ಇದ್ದಾಳೆ. ನಾನು ಸ್ವಲ್ಪ ಜೋಡಿಸ್ಕೊಟ್ಟೆ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ಅವಳೇ ಮಾಡಿಕೊಂಡ್ಳು. ಇವಾಗ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಆದಮೇಲೆ ಎಲ್ಲ ಒಂದು ಕಡೆಯಿಂದ ನನ್ನ ಮೈದ್ನ ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ರೂಮ್ಗಳು, ಹಾಲು ಎಲ್ಲ ಕ್ಲೀನ್ ಮಾಡ್ಕೊಂಬರ್ತಾಯಿದ್ರು. ಅಷ್ಟರಲ್ಲಿ ನಾವು ವಾರ್ಡ್ರೋಬು ಮತ್ತು ನಮ್ಮದು ಮೇಕಪ್ ಐಟಮ್ಸ್ ಎಲ್ಲ ಏನೇನಿದೆ ಅದೆಲ್ಲ ಒಂದು ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ಬೇಕಿತ್ತು. ಅದೆಲ್ಲ ಆರ್ಗನೈಸ್ ಮಾಡಿಕೊಂಡು ಇವಾಗ ಈ ಕಡೆ ಇವರೆಲ್ಲರೂ ಕ್ಲೀನ್ ಮಾಡ್ಕೊತಾ ಇದ್ರು ಹಾಲಲ್ಲಿ. ಸೊ ಎಲ್ಲ ಧೂಳೆಲ್ಲ ಹೊಡ್ಕೊಂಡು, ಧೂಳೇನಷ್ಟು ಇರೋದಿಲ್ಲ, ಆದ್ರೂ ಧೂಳು ಹೊಡಿಬೇಕಲ್ವ ಮನೆಯಲ್ಲಿ, ತಿಂಗ್ಳಿಗೊಂದ್ಸತಿನಾದರೂ ಹೊಡಿಲೇಬೇಕು. ನಾನು ವಾರ ವಾರ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಗುರುವಾರದವ್ರು ಕ್ಲೀನ್ ಮಾಡಿಕೊಂಡ್ರೆ ಶುಕ್ರವಾರ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಇಲ್ಲಾಂದರೆ ಭಾನುವಾರದವ್ರು ಕ್ಲೀನ್ ಮಾಡ್ಕೊತೀನಿ, ಸೋಮವಾರ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ವಾರ ವಾರ ಮಾಡಬೇಕಾದ್ರೆ ಕ್ಲೀನಾಗಿರ್ಬೇಕಲ್ವ, ಅದಕ್ಕೆ ಮನೆ ಕ್ಲೀನಾಗಿದ್ದರೆ ನಾವು ಸಂತೋಷವಾಗಿರ್ತೀವಿ. ಇವಾಗ ಮನೆ ಎಲ್ಲ ಅವ್ರು ಕ್ಲೀನ್ ಮಾಡ್ಕೊತಾ ಇದ್ರಲ್ವ, ಅದಕ್ಕೆ ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು. ನಾನು ಬಟ್ಟೆ ಒಣಗಾಕೋಣ ಅಂತ ಹೋಗ್ತಿದ್ದೆ. ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ಸುಮ್ಮನೆ ಅಂತೂ ಕೂತ್ಕೊಳಕ್ಕಾಗೋದಿಲ್ವಲ್ಲ, ನೋಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ತಾ ಇರಬೇಕು. ಅಷ್ಟು ಹುಷಾರಿಲ್ಲ ಅಂದರೆ ಅಷ್ಟೊಂದೇನು ಹುಷಾರಿರಲಿಲ್ಲ, ಸ್ವಲ್ಪ ಹುಷಾರಿಲ್ಲ ಥರ ಇತ್ತು. ಅದಕ್ಕೋಸ್ಕರ ಅವ್ರು ಮಾಡ್ಕೊತಾ ಇದ್ರು ಅಷ್ಟೇ. ಇನ್ನು ನಾನು ಅಲ್ಲೆಲ್ಲ ಬಟ್ಟೆ ಎಲ್ಲ ಒಣಗಾಕಿದ್ಮೇಲೆ ಇವಾಗ ನಮ್ಮ ಅತ್ತೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಮೈದ್ನನ್ನು ನಮ್ಮ ನಾದಿನಿ ಇವತ್ತು ಶನಿವಾರ ಆಗಿರೋದ್ರಿಂದ ಅವರು ದೇವಸ್ಥಾನಕ್ಕೆ ಹೊರಟರು. ನಮ್ಮ ನಾದಿನಿ ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತಾಳೆ ಶನಿವಾರ. ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ಲರೂ ಸ್ಯಾಟರ್ಡೇಸ್ ದೇವಸ್ಥಾನಕ್ಕೆ ಹೋಗ್ತೀವಿ, ಆದರೆ ಈ ವಾರ ನಾನು ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ಅವಳೊಬ್ಳೇ ರೆಡಿಯಾಗಿ ಹೋದ್ಲು. ಇನ್ನು ನಾವೆಲ್ಲ ಇನ್ನೂ ಮನೆ ಕ್ಲೀನಿಂಗ್ ಎಲ್ಲ ಇತ್ತಲ್ವ, ಅದಕ್ಕೆ ಯಾರೂ ಹೋಗೋಕ್ಕಾಗಿಲ್ಲ. ಇವಾಗ ನಮ್ಮ ಅತ್ತೆ ಎಲ್ಲನೂ ಹೋದ್ರಿ, ಎಲ್ಲ ಗುಡಿಸಿ ಒರೆಸಿ ಎಲ್ಲನೂ ಇವಾಗ ಕ್ಲೀನಾಗಿ ಹಾಕ್ತಾಯಿದ್ದಾರೆ. ಇನ್ನೂ ಡೋರೆಲ್ಲ ಒರೆಸೋದಿದೆ, ಅದೆಲ್ಲ ನನ್ನ ಮೈದ್ನ ಇವಾಗ ಮತ್ತೆ ವಾಪಸ್ ಬಂದುಬಿಟ್ಟು ಮಾಡಬೇಕು. ಈ ಥರ ಹೆಲ್ಪ್ ಮಾಡಿದ್ರೆ ಎಷ್ಟೊಂದು ಖುಷಿ ಆಗುತ್ತಲ್ಲ ಹೆಣ್ಮಕ್ಳಿಗೆ. ಇನ್ನೇನು ಬೇಕು, ಹೋಗಿದ್ದ ಮನೆ ಚೆನ್ನಾಗಿದ್ದರೆ ಅಷ್ಟೇ ಸಾಕಲ್ವ. ನೋಡಿ ನಾನು ಕೂತ್ಕೊಂಡಿದ್ದೀನಿ, ಪಾಪ ಅವರಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದಿದ್ರೆ ನಾನೇ ಕ್ಲೀನ್ ಮಾಡ್ಕೊತಾ ಇದ್ದೆ, ನನಗೆ ಆಗ್ತಾಯಿಲ್ಲ ಅಂತ ಅವರು ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡ್ತಾ ಇದ್ರೆ ಅಲ್ವಾ. ಹೆಣ್ಮಕ್ಳಿಗೆ ಇನ್ನೇನು ಬೇಕು, ಹೋಗಿದ್ದ ಮನೆ ಚೆನ್ನಾಗಿದ್ದರೆ ಅಷ್ಟೇ ಸಾಕಲ್ವ. ಎಲ್ಲರೂ ಚೆನ್ನಾಗಿರಬೇಕು ಅಷ್ಟೇ. ಎಲ್ಲ ಒಳ್ಳೆಯದೇ ಬಯಸಿದ್ರೆ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ ಅಂದ್ಕೊಂಡೆ ನಾವಿರಬೇಕು ಅಷ್ಟೇ. ಎಲ್ಲ ಹೆಣ್ಮಕ್ಳಿಗೂ ಈ ಥರ ಸಪೋರ್ಟಿಂಗ್ ಫ್ಯಾಮಿಲಿ ಇರಬೇಕು. ಈ ಥರ ಸಪೋರ್ಟಿಂಗ್ ಫ್ಯಾಮಿಲಿ ಸಿಕ್ಕಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಖುಷಿಯಾಗುತ್ತೆ. ಎಲ್ಲರಿಗೂ ಇದೇ ಥರ ಸಿಕ್ಕಲಿ ಅಂತ ಬಯಸ್ತೀನಿ. ಎಲ್ಲರೂ ಆ್ಯಕ್ಚುಲಿ ಇವಾಗ ಎಲ್ಲರ ಮನೆಯಲ್ಲೂ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಅದು ಗಂಡಂದಿರಂತೂ ಈಗಿನ ಕಾಲದಲ್ಲಿ ಮೊದಲು ಥರ ಏನೂ ಇಲ್ಲ ಅಲ್ವಾ. ಅದನ್ನು ಹೆಣ್ಮಕ್ಳೇ ಮಾಡಬೇಕು, ಇದನ್ನು ಗಂಡು ಮಕ್ಕಳು ಮಾಡಬೇಕು ಅಂತ ಮೊದಲು ಥರ ಏನೂ ಇಲ್ಲ. ಇವಾಗ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ, ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಗಂಡು ಮಕ್ಕಳು ಕೆಲ್ಸಕ್ಕೆ ಹೋಗ್ತಾರೆ. ಅವರು ದುಡಿತಾರೆ, ಇವರು ದುಡಿತಾರೆ ಅಂದಮೇಲೆ ಮನೇಲೂ ಕೂಡ ಎಲ್ಲರೂ ಈಕ್ವಲ್ ಆಗಿ ಕೆಲಸ ಮಾಡ್ತಾರೆ. ಇವಾಗಂತೂ ಮೊದಲಿನ ಥರ ಏನಷ್ಟು ಭೇದ ಭಾವ ಇಲ್ಲ ಅಂತ ಅಂದ್ಕೊತೀನಿ. ಏಕೆಂದರೆ ಎಲ್ಲ ಗಂಡಂದಿರು ಸಪೋರ್ಟಿವ್ ಆಗೇ ಇರ್ತಾರೆ. ಅವರು ಕೂಡ ಹೆಂಡ್ತಿದಿರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಇವಾಗಿನ ಕಾಲದಲ್ಲಿ. ಮೊದಲಾಗಿದ್ದರೆ ಅದಿಲ್ಲ, ಇದು ಹೆಣ್ಮಕ್ಳೇ ಮಾಡಬೇಕು, ಅದು ಗಂಡು ಮಕ್ಕಳೇ ಮಾಡಬೇಕು ಅಂತ ಇತ್ತು. ಆದರೆ ಇವಾಗೇನೋ ಆ ಥರ ಇಲ್ಲ. ತುಂಬ ಖುಷಿ ಆಗುತ್ತೆ ಈ ಥರ ಇದ್ದರೆ. ಇನ್ನು ಮುಂದೆ ಇನ್ನೂ ತುಂಬ ಚೇಂಜ್ ಆಗ್ತಾ ಇರಬೇಕು ಅಷ್ಟೇ. ಎಲ್ಲ ನಮ್ಮ ಕೈಯಲ್ಲಿದೆ, ಎಲ್ಲ ನಾವು ನೋಡ್ಕೊಳ್ಬೇಕಷ್ಟೇ. ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮತ್ತೆ. ಇನ್ನೂ ಅವ್ರು ಬಂದಿಲ್ಲ ದೇವಸ್ಥಾನದಿಂದ. ಅವ್ರು ಬಂದಮೇಲೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಶುರು ಮಾಡ್ಕೊತಾರೆ. ಇನ್ನು ನಮ್ಮ ನಾದಿನಿ ಬಂದು ಇನ್ನೂ ಅಡುಗೆ ಮಾಡಬೇಕು. ಪಾಪ ಅವಳು ಇವತ್ತು ದೇವ್ರ ಸಾಮಾನು ಬೇರೆ ತೊಳಿಬೇಕಿತ್ತು, ಆದರೆ ದೇವ್ರ ಸಾಮಾನು ತೊಳಿಯೋಕ್ಕೆ ಟೈಮೇ ಸಾಕಾಗಿಲ್ಲ. ಆಗಲೇ ಟೈಮೇ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾಳೆ ತೊಳೆಯೋಣ ಅಂತ ಅಂದ್ಕೊಂಡು ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮತ್ತೆ. ಅವ್ರು ಬರೋ ಅಷ್ಟರಲ್ಲಿ ಅವ್ರ ಕೈಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಅವರು ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಜಾಸ್ತಿ ಕೆಲಸ ಮಾಡೋಕ್ಕೂ ಕೂಡ ಆಗಲ್ಲ, ಆದರೂ ಪಾಪ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡ್ಕೊತಾ ಇರ್ತಾರೆ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಇವಾಗ ಮಾಡ್ತಾ ಇರ್ತಾರೋ, ಅವ್ರು ಬಂದಮೇಲೆ ಮಿಕ್ಕಿದ್ದು ಮಾಡ್ಕೊತಾರೆ.
ನನ್ನ ಮೈದ್ನ ನಾದಿನಿ ಇಬ್ಬರು ಬಂದರು ದೇವಸ್ಥಾನದಿಂದ. ಇವಾಗ ಇನ್ನೊಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇತ್ತು. ನಮ್ಮ ಅತ್ತೆ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಇಟ್ಟಿದ್ರು. ಇನ್ನೂ ಅದು ಚೇರ್ಗಳು ಮತ್ತು ಟೇಬಲ್ಲು ಎಲ್ಲ ಒರೆಸೋದಿತ್ತು. ಅದಕ್ಕೋಸ್ಕರ ಇವಾಗ ನನ್ನ ಮೈದ್ನ ಎಲ್ಲ ಒರೆಸ್ಕೊತಾ ಇದ್ದಾರೆ. ಅವ್ರು ಮಾಡಿದ್ರೆ ಮಾತ್ರ ಎಲ್ಲ ನೀಟಾಗಿ ಮಾಡ್ತಾರೆ. ಸ್ಲೋ ಆಗಿ ಮಾಡ್ತಾರೆ, ಆದರೆ ನೀಟಾಗಿ ಮಾಡ್ತಾರೆ. ಅದೆಲ್ಲ ಮಾಡಿಕೊಂಡು ಇನ್ನು ಡೋರೆಲ್ಲ ಒರೆಸ್ಕೊಳ್ಬೇಕಾಗಿತ್ತು. ಫಸ್ಟ್ ಇದನ್ನು ಒರೆಸ್ಕೊಳ್ಳೋಣ ಅಂತ ಇದನ್ನು ಒರೆಸ್ಕೊತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಅತ್ತೆ ಎಲ್ಲ ಒರೆಸ್ಕೊಂಡೆಲ್ಲ ಆಗಿತ್ತಲ್ವ, ಇವಾಗ ಹಾಸಿಗೆ ಕವರೆಲ್ಲ ಹಾಕ್ತಾ ಇದ್ದಾರೆ. ಹಾಸಿಗೆ ಕವರ್ ಹಳೇದೆಲ್ಲ ತೆಗೆದಿದ್ವಲ್ಲ, ಇವಾಗ ಹೊಸ ಹಾಸಿಗೆ ಕವರ್ಗಳೆಲ್ಲ ಹಾಕ್ತಾ ಇದ್ದಾರೆ. ಹಾಲ್ದು ಡೋರ್ ಕೂಡ ಒರೆಸ್ಕೋಬೇಕಿತ್ತು. ಸೊ ಇವಾಗ ಹಾಲ್ ಡೋರ್ ಕೂಡ ಒರೆಸ್ಕೊತಾ ಇದ್ದಾರೆ. ಇವಾಗ ನಾನಿಲ್ಲಿ ಆಚೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ಆಚೆ ರಂಗೋಲಿ ಹಾಕೋ ಪೌಡರ್ಗಳು ಮತ್ತು ಕಲರ್ಗಳು ಇದೆಲ್ಲ ಇಟ್ಕೊಂಡಿರ್ತೀನಿ. ನನಗೆ ಕಲರ್ ಹಾಕೋದಂದರೆ ರಂಗೋಲಿಗೆ ತುಂಬ ಇಷ್ಟ. ಆವಾಗವಾಗ ಕಲರ್ ಹಾಕ್ತಾ ಇರ್ತೀನಿ ಇಷ್ಟ ಬಂದಾಗ. ಅದಕ್ಕೋಸ್ಕರ ಇದೆಲ್ಲನೂ ಕೂಡ ಆಚೆನೇ ಇಟ್ಕೊಂಡಿದ್ದೀನಿ. ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ದೇವ್ರ ಮನೆಗೆ ಯೂಸ್ ಮಾಡೋ ಅರಿಶಿನ ಕುಂಕುಮ ಎಲ್ಲ ಆಚೆ ಯೂಸ್ ಮಾಡಬಾರ್ದಲ್ವ, ಅದಕ್ಕೇ ಆಚೆ ಅಂತಲೇ ಒಂದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದು ಹೊಸ್ಲಿಗೆ ಮಾತ್ರನೇ ಹಾಕೋದು, ಬೇರೆದಕ್ಕೇನು ಯೂಸ್ ಮಾಡೋದಿಲ್ಲ. ಅದಕ್ಕೆ ಅದನ್ನೆಲ್ಲ ಇಟ್ಟಿರೋ ಜಾಗ ಎಲ್ಲ ಸ್ವಲ್ಪ ಧೂಳಾಗಿತ್ತು. ಅದಕ್ಕೆ ಒಂದೊಂದು ತೆಗೆದು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ. ಇವಾಗ ಕೆಲಸ ಎಲ್ಲ ಮುಗೀತು. ಫೈನಲಿ ಎಲ್ಲ ಮುಗೀತು. ಇವಾಗ ಹಾಗೆ ಒಂದೆಲ್ಲ ಕ್ಲೀನ್ ಮಾಡಿರೋ ಕ್ಲಿಪ್ಸ್ ತೊಗೊತಾ ಇದ್ದೀನಿ. ಇವಾಗೆಲ್ಲ ಮುಗಿದ್ಮೇಲೆ ನೋಡಿ ಹೇಗಿದೆ ಅಂತ. ಮೊದಲೆಷ್ಟು ಗಲೀಜಾಗಿ ಕಾಣಿಸ್ತಾ ಇತ್ತು, ಇವಾಗೆಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಇದು ನಮ್ಮ ನಾದಿನಿ ಕೆಲಸ ಮಾಡೋ ಪ್ಲೇಸ್, ವರ್ಕ್ ಮಾಡ್ತಾಳಲ್ಲಿ. ಅದಕ್ಕೋಸ್ಕರ ಅವಳೆಲ್ಲ ಅಲ್ಲಿ ಸಿಸ್ಟಮ್ ಎಲ್ಲ ಇಟ್ಕೊಂಡಿದ್ದಾಳೆ. ಅವಳ ರೂಮಲ್ಲೇ ವರ್ಕ್ ಮಾಡ್ತಾಳೆ. ಸೊ ವರ್ಕ್ ಫ್ರಮ್ ಹೋಮ್ ಎಲ್ಲ ಇದ್ದಾಗ ನೋಡ್ತಾ ಇರ್ಬೋದು ನೀವು, ಟೈಮ್ ಆಗಲೇ 9 ಆಗಿದೆ. ಇವಾಗ ಮುಗಿಸಿದ್ದೀವಿ. ಇವಾಗ ನಮ್ಮ ನಾದಿನಿ ಕೂಡ ಬಂದು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದಾಳೆ. ಬರ್ತಾನೆ ಮಶ್ರೂಮ್ ತೊಗೊಂಡು ಬಂದಿದ್ಲು, ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ. ಇವಾಗ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಅದಕ್ಕೆ ಫಸ್ಟ್ ಈರುಳ್ಳಿ ಕಟ್ ಮಾಡಿಕೊಂಡು ಮತ್ತು 4 ಟೊಮೆಟೊನ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಇವಾಗ ಮಶ್ರೂಮು ಒಂದು ಬೌಲ್ ತಂದಿದ್ಲು, ಒಂದು ಬಟ್ಲಷ್ಟು. ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ತುಂಬ ಮಣ್ಣಿತ್ತು. ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಇಲ್ಲಾಂದರೆ ಈ ಕಾರ್ನ್ಫ್ಲೋರ್ ಮೈದಾ ಹಿಟ್ಟು ಏನಾದರೂ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು, ಅದು ವೈಟ್ ಆಗೋವರೆಗೂ. ಮೇಲೆಲ್ಲ ಆದರೆ ನಾನು ಸಿಪ್ಪೆ ಎಲ್ಲ ಮೇಲೆ ಬರುತ್ತಲ್ವ, ಅದೆಲ್ಲ ಬಿಡಿಸ್ಕೊಂಡು ಹಾಕ್ಕೊಂಡೆ. ಇವಾಗ ಅದೆಲ್ಲ ತೊಳ್ಕೊಂಡಾದ್ಮೇಲೆ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹೆಚ್ಕೊಳ್ಬೇಕು. ಅದು ಹೆಚ್ಕೊಂಡಾದ್ಮೇಲೆ ಮಶ್ರೂಮ್ ಹೆಚ್ಕೊಂಡಾದ್ಮೇಲೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಜಾರ್ಗೆ ಹಾಕ್ಕೊಬೇಕು. ಅದೇ ಜಾರ್ಗೆ 3 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಕಾಳುಮೆಣಸು, ಚಕ್ಕೆ ಮತ್ತು ಲವಂಗ ಇದಿಷ್ಟನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ನುಣ್ಣಗೆ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಏನು ನೀರು ಹಾಕ್ಕೊಳೋದು ಬೇಡ. ಒಂದು ಸ್ವಲ್ಪ ತರೆಯಾಗಿದ್ರೂ ಪರವಾಗಿಲ್ಲ, ನುಣ್ಣಗೆ ರುಬ್ಕೊಳ್ಳಿ. ಒಂದು ಪಲಾವ್ ಎಲೆ ಮತ್ತು ಒಂದು ಸ್ಟಾರ್ ಹೂವು ಮತ್ತು ಒಂದು ಕಲ್ಲುವ್ವ ಮತ್ತು ಏಲಕ್ಕಿ ಇದಿಷ್ಟು ಕೂಡ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಎತ್ತಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು, ಮತ್ತು ಇವಾಗ ಈರುಳ್ಳಿ ಒಂದು 3 ಈರುಳ್ಳಿ ತೊಗೊಂಡು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಕೂಡ ಫ್ರೈ ಆದಮೇಲೆ ಇವಾಗ ಮಶ್ರೂಮ್ ಹಾಕ್ಕೊಳ್ಬೇಕು. ಮಶ್ರೂಮು ಸ್ವಲ್ಪ ಹೊತ್ತು ಫ್ರೈ ಮಾಡೋಕ್ಕೆ ಬಿಡಬೇಕು. ಅದು ಫ್ರೈ ಆಗುವಾಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಫ್ರೈ ಆಗೋಕ್ಕೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಇವಾಗ ಒಂದು 3 ಟೇಬಲ್ ಸ್ಪೂನ್ ಕಸ್ತೂರಿ ಮೇಥಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಕೂಡ ಹಾಕ್ಕೊಂಡು ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೊಂಡು ಮತ್ತು ಟೊಮೆಟೊ ಪ್ಯೂರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದ್ಮೇಲೆ ಅಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ 2 ಗ್ಲಾಸ್ ತೊಗೊಂಡಿದ್ರೆ 4 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಇವಾಗ ಕುಕ್ಕರ್ ಮುಚ್ಚಬೇಕು. ಕುಕ್ಕರ್ ಮುಚ್ಚಿ 1 ಅಥವಾ 2 ವಿಶಿಲ್ ಬಿಟ್ಟರೆ ನಿಮಗೆ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿರುತ್ತೆ.
ಇವಾಗ ಅದು ರೆಡಿ ಆಗೋಷ್ಟರಲ್ಲಿ ಸ್ಲ್ಯಾಬ್ ಎಲ್ಲ ಒರೆಸ್ಕೊಳ್ಳೋಣ ಅಂತ ಎಲ್ಲ ಒರೆಸ್ಕೊತಾ ಇದ್ದಾಳೆ. ಅದು ರೆಡಿ ಆಗೋಷ್ಟರಲ್ಲಿ ಸ್ಲ್ಯಾಬ್ ಎಲ್ಲ ಒರೆಸ್ಕೊಂಡ್ರೆ ಸ್ವಲ್ಪ ಈಸಿ ಆಗಿರುತ್ತಲ್ವ ಕೆಲಸ. ಇನ್ನು ಊಟ ಮಾಡಿ ಮಿಕ್ಕಿದ ಪಾತ್ರೆ ಎಲ್ಲ ತೊಳ್ಕೊಬೇಕಷ್ಟೇ. ಅದಕ್ಕೋಸ್ಕರ ಇವಾಗೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದಾಳೆ. ಅವಳೇ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದು. ನನಗೆ ಮಾಡೋಕ್ಕಾಗಿರ್ಲಿಲ್ವಲ್ಲ, ಸೊ ಅದಕ್ಕೆ ಅವಳೇನೇ ಮಾಡಿದ್ದು. ಅವಳು ಮಾಡಿದ್ರೆ ವೆರೈಟಿಯಾಗಿ ಚೆನ್ನಾಗಿ ಮಾಡ್ತಾಳೆ. ಮೊದಲು ಬರ್ತಾ ಇರಲಿಲ್ಲ, ಇವಾಗೆಲ್ಲ ಕಲ್ತ್ಕೊಂಡಿದ್ದಾಳೆ. ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಏನೇ ಮಾಡಿದ್ರು ಇವಾಗ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಮೊದಲು ಕ್ವಾಂಟಿಟಿ ಕೂಡ ಬರ್ತಾ ಇರಲಿಲ್ಲ, ಆದರೆ ಇವಾಗೆಲ್ಲರೂ ನಾವು 5 ಜನ ಇದ್ದೀವಿ. ನಮ್ಮ 5 ಜನ ಕರೆಕ್ಟಾಗಿ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ. ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ. ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾಳೆ. ಸ್ವಲ್ಪ ಎಲ್ಲ ಎಣ್ಣೆ ಆಗಿತ್ತಲ್ವ ಗ್ಯಾಸ್ ಸ್ಟವ್ವು, ಅದೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದಾಳೆ ಕೆಳಗಡೆ ಸ್ಲ್ಯಾಬ್ ಎಲ್ಲನೂ ಕೂಡ. ಇವಾಗ ನಾನು ಈ ಕಡೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತಲ್ವ, ಅದಕ್ಕೆ ಸ್ವಲ್ಪ ಪಾತ್ರೆ ತೊಳೆದ್ಬಿಡೋಣ ಅಂತ ಅದು ಕೂಡ ತೊಳೆದಿಟ್ಟಿದ್ದೆ. ಮುಂಚೆನೇ ತೊಳೆದಿಟ್ರೆ ನಮಗೆ ಅಲ್ವಾ ಈಸಿ ಆಗುತ್ತೆ. ಅವಳಲ್ಲಿ ಮಾಡ್ಕೊತಾ ಇದ್ಲು, ನಾನು ಇಲ್ಲಿ ತೊಳ್ದು ಹಾಕ್ತಾಯಿದ್ದೆ. ಇವಾಗ ಮಶ್ರೂಮ್ ಬಿರಿಯಾನಿ ಕೂಡ ರೆಡಿ ಆಯಿತು. ಇವಾಗ ನೋಡಿ ಹೇಗಿದೆ ಅಂತ, ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದು ಸ್ವಲ್ಪ ಮಶ್ರೂಮ್ ಇರಬೇಕಿತ್ತು. ನಾವು 2 ಪ್ಯಾಕೆಟ್ ತರಬೇಕಾಗಿತ್ತು. ಒಂದೇ ಪ್ಯಾಕೆಟ್ ತಂದಿದ್ವಲ್ಲ, ಸ್ವಲ್ಪ ಮಶ್ರೂಮ್ ಸಾಕಾಗಿಲ್ಲ ಅಷ್ಟೇ. ಇನ್ನೊಂದು ಸ್ವಲ್ಪ ಮಶ್ರೂಮ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು. ಮಶ್ರೂಮ್ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಕಾಂಬಿನೇಷನ್ ಇವಾಗ ತಿಂತಾ ಇದ್ದೀವಿ. ನಮ್ಮ ಅಕ್ಕನ ಮಗ ಕೂಡ ಮನೆಯಲ್ಲೇ ಇದ್ದ, ಸೊ ಅವನು ನಮ್ಮ ಅತ್ತೆ ಎಲ್ಲ ತಿಂತಾ ಇದ್ರು. ನಾವು ಊಟ ಮಾಡೋ ಅಷ್ಟೊತ್ತಿಗೆ 11:00 ಆಗಿತ್ತು. ಇವತ್ತು ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ಮಾತ್ರ ಟೈಮೇ ಹೋಗೋದೇ ಗೊತ್ತಾಗಲ್ಲ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡೋ ಅಷ್ಟೊತ್ತಿಗೆ ಅಷ್ಟೊತ್ತಾಗಿತ್ತು. ಇನ್ನು ಏನು ಅಷ್ಟೊಂದು ಪಾತ್ರೆ ಇರಲಿಲ್ಲ. ಒಂದು ಕುಕ್ಕರ್ ಇತ್ತು ಮತ್ತು ಎಲ್ಲರೂ ತಿಂದಿರೋ ತಟ್ಟೆ ಮಾತ್ರ ಇತ್ತು. ಅದಕ್ಕೆ ನಾನೇ ತೊಳ್ಕೊತೀನಿ ಬಿಡು ಅಂತ ನಾನೇ ತೊಳಿತಾ ಇದ್ದೀನಿ. ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ದು, ಟಿವಿ ನೋಡಿಕೊಂಡು. ಊಟ ಮಾಡಿದ ತಕ್ಷಣ ಮಲಗೋಕ್ಕಾಗಲ್ವಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು. ಅಷ್ಟರಲ್ಲಿ ನಮ್ಮ ನಾದಿನಿ ನನಗೆ ಬಟ್ಟೆ ಐರನ್ ಮಾಡ್ಕೊಳ್ಬೇಕು, ಇನ್ನೇನು ಕೆಲ್ಸಕ್ಕೆ ಹೋಗಬೇಕಿತ್ತು ಮಂಡೆಯಿಂದ. ಇಷ್ಟು ದಿನವೂ ಅವಳಿಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಇವಾಗ ಮತ್ತೆ ಆಫೀಸ್ಗೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಇರೋ ಬರೋ ಬಟ್ಟೆ ಎಲ್ಲ ಐರನ್ ಮಾಡ್ಕೊಳ್ಬೇಕು ಅಂತ ಅವಳು ಐರನ್ ಮಾಡೋಕ್ಕೆ ಕೂತ್ಕೊಂಡಿದ್ಲು. ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡಾಯಿತು. ಪಾತ್ರೆ ಎಲ್ಲ ತೊಳ್ಕೊಂಡಾದ್ಮೇಲೆ ಸಿಂಕ್‌ನ ನೀಟಾಗಿ ಎಲ್ಲ ಉಜ್ಕೊಳ್ಬೇಕು. ನೀಟಾಗಿ ಇಟ್ಟಿಲ್ಲ ಅಂದರೆ ಸಿಂಕ್‌ನ ಜಿರಳೆಗಳು ಜಾಸ್ತಿ ಬರ್ತವೆ. ಅದಕ್ಕೆ ಪಾತ್ರೆ ಎಲ್ಲ ತೊಳೆದ್ಮೇಲೆ ನೀಟಾಗಿ ಕಸ ಎಲ್ಲ ಆಚೆ ಹಾಕಿ ಸಿಂಕ್‌ನೆಲ್ಲ ಸೋಪಲ್ಲಿ ಚೆನ್ನಾಗಿ ಉಜ್ಕೊಂಡೆ ತೊಳೆದಿಟ್ರೆ ಏನು ಗಲೀಜು ಬರಲ್ಲ, ಏನು ಜಿರಳೆನೂ ಬರಲ್ಲ, ಏನೂ ಇಲ್ಲ, ನೀಟಾಗಿರುತ್ತೆ. ಬೆಳಗ್ಗೆ ಎದ್ದು ನಮಗೆ ಕಿಚನ್ ಬಂದರೆ ನೋಡೋಕ್ಕೆ ಚೆನ್ನಾಗಿರಬೇಕು. ಆವಾಗಲೇ ನಮಗೆ ಅಡುಗೆ ಮಾಡೋಕ್ಕೂ ಮನಸ್ಸು ಬರೋದು. ಅದಕ್ಕೆ ನೈಟ್ ಹೊತ್ತು ಕಿಚನ್ನ ತುಂಬ ನೀಟಾಗಿ ಇಟ್ಕೊಂಡಿರಬೇಕು. ನೋಡಿ ಟೈಮ್ ಆಗಲೇ 12 ಗಂಟೆ ಆಗಕ್ಕೆ ಬಂತು. ಇನ್ನೂ ಬಟ್ಟೆ ಐರನ್ ಮಾಡ್ಕೊತಾ ಇದ್ಲು. ಇವಾಗ ಅವಳ ಬಟ್ಟೆ ಎಲ್ಲ ಐರನ್ ಮಾಡ್ಕೊಂಡು ಇನ್ನೇನೆಲ್ಲ ಮಲ್ಕೋತೀವಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.